ಸರ್ವ ಸೃಷ್ಟಿ ನಿರ್ಮಾಣಿಕನಾಗಿರುವಂತ ದೇವರು, ಮಹೋನ್ನತನು ಮಹಾಗಣನು ಆಗಿರುವಂತ ದೇವರು ಮನುಷ್ಯನಿಗೋಸ್ಕರ ತನ್ನ ಪರಲೋಕದ ವೈಭವವನ್ನು ಬಿಟ್ಟು ಭೂಲೋಕಕ್ಕೆ ಇಳಿದು ಬಂದಂತ ಏಕೈಕ ದೇವಾದಿ ದೇವನು ನಮ್ಮ ರಕ್ಷಕನು. ಅದಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ನಾವು ಉಳಿದಿರುವುದು ಆತನ ಕರುಣೆಯೇ, ಆತನ ಕೃಪೆಯೇ, ನಿನ್ನ ಪ್ರಸನ್ನತೆ, ನಿನ್ನ ಸನ್ನಿಧಿ, ನಿನ್ನ ಪ್ರೀತಿಗೋಸ್ಕರ, ನಿನ್ನ ನೀತಿಗೋಸ್ಕರ, ನಿನ್ನ ನ್ಯಾಯಗಳಿಗೋಸ್ಕರ ನಾವು ನಿನ್ನನ್ನು ಕೊಂಡಾಡುತ್ತೇವಯ್ಯ. ನೀನೆಂಥ ಒಳ್ಳೆ ದೇವರು ಸ್ವಾಮಿ, ಕೃಪೆಯಲ್ಲಿ ಐಶ್ವರ್ಯ ಭರಿತನಾಗಿರುವಂತ ದೇವರ ಸ್ವಾಮಿ. ಸ್ತೋತ್ರ ಕರ್ತನೆ. ಮಹಾಗಣ ಮಹೋನ್ನತನೂ ಆಗಿರುವಂತ ದೇವರೇ ನಿನಗೆ ಸ್ತೋತ್ರ. ಅಬ್ರಹಾಮನ, ಇಸಾಕನ, ಯಾಕೋಬರ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ನೀನು ಯಾವಾಗಲೂ ಇರುವಂತ ದೇವರಾಗಿದೆಯ ಸ್ವಾಮಿ. ಸ್ತೋತ್ರ. ಯುಗ ಸಮಾಪ್ತಿಯವರೆಗೂ ಸ್ವಾಮಿ ನಮ್ಮ ಮಧ್ಯದಲ್ಲಿ ನಿವಾಸ ಮಾಡುವಂತ ದೇವರು ಕರ್ತನೆ. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಎಂಬುದಾಗಿ ವಾಗ್ದಾನ ಕೊಟ್ಟಂತ ದೇವ ನಿನಗೆ ಸ್ತೋತ್ರ. ತಾಯಿ ತನ್ನ ಮಗುವನ್ನು ಮರೆತರು ನಾನು ನಿನ್ನನ್ನು ಮರೆಯನೆಂಬುದಾಗಿ ವಾಗ್ದಾನ ಮಾಡಿದಂತ ಕರ್ತನೆ ನಿನಗೆ ಸ್ತೋತ್ರವನ್ನ ಸಲ್ಲಿಸ್ತೇವಯ್ಯ. ನೀನು ನಮ್ಮ ಕುರುಬನು ಸ್ವಾಮಿ, ನೀನು ನಮ್ಮ ಜೊತೆಗಾರನು ಸ್ವಾಮಿ, ನೀನು ನಮ್ಮ ಯಜಮಾನನು ಸ್ವಾಮಿ. ದೇವನೇ ನಿನಗೆ ಸ್ತೋತ್ರಪ್ಪ ಕರ್ತನೆ.